ರಾಕೇಶ್ ಅಂತ ಆಲ್ಮೋಸ್ಟ್ 22 ಇಯರ್ಸ್ ಇಂದ ಗೊತ್ತು. ಸೊ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಜಾಸ್ತಿನಾ? ನಾನು ಒಬ್ನೇ, ಇನ್ನೊಬ್ಬ 3 ಜನ ಇಬ್ರೆ. ಒಬ್ಬ US ಅಲ್ಲಿ ಇದ್ದಾನೆ, ಇನ್ನೊಬ್ಬ ಇಲ್ಲೇ ಇದ್ದಾನೆ. ಸೊ ಈಗ 4ನೇ ರೌಂಡು ಈರುಳ್ಳಿ ಸುಲಿಯೋ ರೌಂಡು ನಮ್ಮ ಕ್ವಾಟ್ಲೆಗಳು ರೆಡಿಯಾಗಿದ್ದಾರೆ. ಸೊ ಈಗ ನಿಮ್ಮ ಸಮಯ ಶುರು ಆಗ್ತಾ ಇದೆ. ಈಗ ತುಕಾಲಿ ಮಾತಾಡಬೇಡಪ್ಪ. ಚಂದ್ರನ ಸಿಗದ್ ಬೇಡ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನಾನೇ ನಿನ್ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನ. ಸೆಲೆಕ್ಟ್ ಮಾಡ್ಕೊ ಮತ್ತೆ ಯಾರು ಬೇಕು. ಇವಳು ಇವತ್ತೆಲ್ಲ ಬಿಡ್ಸಲ್ಲ ಇವಳು. ನಿನಗೆ ಮತ್ತೆ ಅವಳೇ ಸಿಗ್ಲಿ, ಸೋನಿನೇ. ಈ ರೌಂಡ್ ಗ್ಯಾರಂಟಿ ತುಕಾಲಿನೇ ಗೆಲ್ಲೋದು. ಅಯ್ಯೋ ಗೆದ್ರೆ ದಯವಿಟ್ಟು ಸತ್ತೋಗ್ಬಿಡ್ತೀವಿ. ನಾನಲ್ಲಪ್ಪ. ನೋಡಿ ಬೇಗ ಬೇಗ ಬೇಗ, ಇನ್ನು ಟೈಮ್ ಇದೆ. ಬಿಡ್ಸಪ್ಪ ಬೇಗ, ಬಿಡಿಸ್ಬಿಟ್ಟ. ಬಿಡಿಸ್ಬಿಟ್ಟು ಪ್ರೇರಣ ತಗೋ. ಗೆದ್ದಿರೋದು ತುಕಾಲಿ. ಬಿಲ್ಡಪ್ ಎಷ್ಟು ತಗೊಳ್ತಾರೆ ನೋಡು. ಚಿತ್ತ ಪಚ್ಚಾಗೆ ಇಷ್ಟ ಆಗ್ತಿರೋ ಪೇರೆಂಟ್ ಯಾಕೆ ಪ್ರೇರಣ. ಹೋಗಿ ಬಾ ಮಗಳೇ, ಹೋಗಿ ಬಾ. ಪ್ರೇರಣಾ ಬನ್ನಿ, ಜೋರದ ಚಪ್ಪಾಳೆ. ತಲೆ ಕೆಡ್ಸ್ಕೊಂಬೇಡ. ಎಲಿಮಿನೇಷನ್ ರೌಂಡ್ ಅಲ್ಲಿ ಚೂಸ್ ಮಾಡಿದ್ಯಾ, ತಲೆ ಕೆಡ್ಸ್ಕೋಬೇಕು. ಒಂದ್ ಅಬ್ಸರ್ವ್ ಮಾಡಿದ್ರ ಪ್ಯಾಂಟು ನನ್ ಪ್ಯಾಂಟು ಸೇಮ್. ಅವರ ಹುಡುಗಿ ನೀನು ಹುಡುಗಿ. ನೋಡಿ ನನ್ ಕಲರ್ ಒಂದೇ. ಇವಳಿಗೆ ಮ್ಯಾಚ್ ಆಗಂತ ಹುಡುಗ ಯಾರು? ಆಲ್ ದಿ ವೆರಿ ಬೆಸ್ಟ್. ಹೋಗಿ ಟೇಬಲ್ ಹೋಗಿ ಕಾಮಿಡಿ ಮಾಡಿ. ಮುತ್ತಿನ ಮಾಲೆ ಚಂದಾವ. ಈಗ ನಮ್ಮ ಕ್ವಾಟ್ಲೆಗಳು ಪಾರ್ಟ್ನರ್ ನ ಚೂಸ್ ಮಾಡ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಸೂರಜ್ ಹಾಗೆ ಹೋಯ್ತು. ಮುಂಚೆ ಮೋಸ ಮಾಡಿದಾನೆ ಸೂರಜ್. ವಾಣಿ ಆಗಿಲ್ಲ ಗೆಡ್ಡೈತೆ ಅವ್ರದ್ದು ಮತ್ತು ಮಧ್ಯದಲ್ಲಿ. ಈರುಳ್ಳಿ ಸಿಪ್ಪೆನ ತುಂಬಾ ಮುದ್ದಾಗಿ ಸಣ್ಣ ಮಗು ತರ ಸುಲ್ದು ಗೆದ್ದಿರೋದು ವಾಣಿ. ಅವಕಾಶ ಕೊಡಿ ಅಂತಿದ್ರೆ ಊರಿಗೆ ಕೊಟ್ಟಿದ್ದೀರಲ್ಲ. ಕಳ್ಕೊತೀನಿ ಇವತ್ತು, ಅವ್ರನ್ನ ಇಲ್ಲೇ ಕಳ್ಕೊತೀನಿ. ಆಲ್ರೆಡಿ ಕಳ್ಕೊಬಿಟ್ಟಿದ್ಯಾ ನೀನು. ಹೋದ್ವಾರನೇ ಕಳ್ಕೊಂಬಿಟ್ಲಪ್ಪ. ಮಾದೇಶ ಬತ್ತಾರ ಅಥವಾ ಯಾರು ಬರ್ತಾರ ಇವಾಗ? ಏನ್ ಗೊತ್ತಾ, ಮಾದೇಶಂಗೆ ನಾನ್ ಕೈ ಕೊಟ್ಬಿಡ್ತೀನಲ್ವಾ, ಸಾಕು. ಅದಕ್ಕೆ ನಾನು ಬಾವನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಲಂಬುಜಿ ದಿಲೀಪ್ ಬಾವನ್ ಜೊತೆ ಸೇರ್ಕೊಂಡು ಈ ಮಾದೇಶಂಗೆ ಫುಲ್ ಉರ್ಸ್ಬೇಕಾಗಿದೆ ನಾನಿವತ್ತು. ಓಕೆ, ನಮ್ಮ ಐಸು ಚೂಸ್ ಮಾಡಿರೋದು ಅವರ ಪ್ರೀತಿಯ ಭಾವ ದಿಲೀಪ್ ಅವರನ್ನ. ಬರ್ಲಿ ಜೋರಾದ ಚಪ್ಪಾಳೆ. ನಿಮ್ಮ ಮೇನ್ ಟಾಪಿಕ್ ನ ಬಿಟ್ಬಿಟ್ಟು ಪಕ್ಕದ ಟಾಪಿಕ್ ನ ಚೂಸ್ ಮಾಡ್ಬಿಟ್ರಲ್ಲ. ಆ ಮೇನ್ ಟಾಪಿಕ್ ಗೆ ನಾನು ಸ್ವಲ್ಪ ಉರ್ಸ್ಬೇಕಾಗಿದೆ. ಏನು ಕೆಲಸ ಮಾಡ್ಕೊಡ್ಬಾರ್ದು ಅವ್ನಿಗೆ ಇವತ್ತು. ಅದಕ್ಕೆ ಅದ್ರ ಜೊತೆಗೆ ಇವನಿಗೂ ಏನ್ ಮಾಡ್ಕೊಡಲ್ಲ. ನಾನು 3 ದಿನದಿಂದ ಮೆಸೇಜ್ ಮಾಡಿದೀನಿ, ಅದಕ್ಕೆ ರಿಪ್ಲೈನೇ ಮಾಡಿಲ್ಲ ಅವನು. ಜಾಸ್ತಿ ವಾಟ್ಸ್ಆಪ್ ಯೂಸ್ ಮಾಡಲ್ಲ ಅದಕ್ಕೆ. ಐಸು ಮಂಜುಂಕು ಮೆಸೇಜ್ ಮಾಡು, ರಿಪ್ಲೈ ಎಲ್ಲ ಬಂದೇ ಬಿಡ್ತಾನೆ ಗಾಡಿ ತಗೊಂಡು. ಇಬ್ರು ಮೆಸೇಜಸ್ ನ ಹೆಂಗ್ ಮಾಡ್ಕೋಬೇಕು ಅಂತ ಮಾತಾಡ್ಕೊಂಡು ಟೇಬಲ್ ಅಲ್ಲಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್.
ಈರುಳ್ಳಿ ಬಿಡ್ಸಕ್ ರೆಡಿನಾ? ರೆಡಿ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಏ ಗೊಬ್ಬರ ಬಿಡಿಸು. ಗೊಬ್ಬರ ನನಗೋಸ್ಕರ ಇರೋದು. ಪ್ರಶಾಂತ್, ಬೇಬೆ ಯಾರಿಗೋಸ್ಕರ ಇಷ್ಟು ರಭಸದಲ್ಲಿ ಬಿಡಿಸ್ತಾ ಇದ್ಯಾ? ಅಯ್ಯೋ ಒಬ್ರು ಇದಾರೆ, ನಾನು ಅವಾಗಿಂದ ಕಾಯ್ತಾ ಇದೀನಿ ಅವ್ರಿಗೋಸ್ಕರ. ರೈಸ್ ಬಾತ್ ಬಂಗಾರಿನೇನೋ ಬೇಬೆ ಅವ್ರನ್ನ ಈಸಿಯಾಗಿ ಬಿಡ್ತಾರ ಬಿಡು ಎಲ್ರು. ಬೇಬೆ ಅಯ್ಯೋ ದೇವ್ರೇ ಪರಮಾತ್ಮ. ಆಯ್ತು, ಸ್ವಲ್ಪ ಇದೆ ಅಷ್ಟೇ. ಸ್ವಲ್ಪ. ಈ ಸುತ್ತಲ್ಲಿ ಗೆದ್ದಿರೋದು ಐತೆ ಸೂರಜ್. ಕುಣಿತು ಕುಣಿತು ಬಾರೆ ಒಲಿದು ಒಲಿದು ಬಾರೆ ಕುಣಿವ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ಕುಣ್ಕೊಂಡ್ ಬಂದ್ ಡಾನ್ಸ್ ಮಾಡ್ಬಿಟ್ಟೆ. ಮೇಡಮ್ ಬಹಳ ಖುಷಿ ಆಗ್ತಿದೆ ಮೇಡಮ್. ಯಾಕೆ? ನನ್ನ ಕಂಟೆಸ್ಟೆಂಟ್ ನ ಬೇರೆ ಒಬ್ಬ ತಗೊಳ್ಳೋ ಪ್ಲಾನ್ ಅಲ್ಲಿದ್ದ, ಅದಕ್ಕೆ ಆ ಕಂಟೆಸ್ಟೆಂಟ್ ನ ಹಾಡಿನ ಮೂಲಕ ಕರೆಸ್ತೀನಿ ಮೇಡಮ್. ನೀನೇ ಅನಿಸುತ್ತಿದೆ ಯಾಕೋ ಇಂದು ರೈಸ್ ಬಾತ್ ಈ ವಾರ ಎಲಿಮಿನೇಷನ್ ಇಂದ ಮನೆಗೌಳ್ನ ಕಳಿಸ್ತೀನಿಂದು. ರೈಸ್ ಬಾತ್ ಬಂಗಾರಿ ಬೇಕಾ? ನಮ್ಮ ಸೂರಜ್ ಸೆಲೆಕ್ಟ್ ಮಾಡಿರುವಂತ ಕಾವ್ಯ ಈಗ ಅಡಿಗೆ ಮನೆಗೆ ಬರ್ತಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಎಲಿಮಿನೇಷನ್ ರೌಂಡ್ ಅಲ್ಲಿ ಹಳೆ ಪಾರ್ಟ್ನರ್ ಸಿಕ್ಕಿಯಾರೆ. ಅದೇ ಇವತ್ತು ನಾನೇ ಹೋಗೋದು. ಒಲವೇ ವಿಸ್ಮಯ ಮನೆಗೆ ಫಿಕ್ಸ್ಮಯ. ಸೂರಜ್ ನೀವ್ ಗಣೇಶ್ ಅಲ್ವಾ? ಈಗ ನಿಮ್ ಗಣಿ ಅಂತ ಕರಿತೀನಿ ಆಯ್ತಾ? ಒಂದು ರೊಮ್ಯಾಂಟಿಕ್ ಲುಕ್ ಕೊಡಿ. ನಿಮ್ಮಿಬ್ಬರ ಫ್ಯೂಚರ್ ನಮ್ಗೆ ಈ ವಾರದ್ದು ಕಾಣಿಸ್ತಿದೆ. ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಏ ನಿಲ್ಸು ಸೂರಿ, ಅಲ್ಲಿ ಆ 2 ಹೆಣ್ಮಕ್ಳು ಹತ್ಕೊಂಡು ಉರಿತಾವ್ರೆ. ಚಂದ ಎಳೆದ ನನ್ನ ಮನಸ್ಸಿಗೆ ಬರೇ ಕಮಿಟೆಡ್ ಸೂಟ್ ತರ ಈಗ ಅವ್ರಿಬ್ರು ಅವರು. ಹೆಂಗಿದ್ದೀರಾ? ಸೂಪರ್ ಆಗಿದೆ. ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಬೆಸ್ಟ್ ಫ್ರೆಂಡ್ಗೆ ನಮ್ ಕಿಚನ್ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ಅದು ಎಸ್ಪೆಷಲಿ ಇಬ್ರು ಹುಡುಗಿರಿಂದ. ಗೊತ್ತು. ಗೊತ್ತಾ? ನೋಡಿದಿರಲ್ಲ? ಗೊತ್ತು. ಅದೇ ಇವ್ರು ಮಾವ ಪಾಪ ಹಿಂದೆಗಡೆ ನಿಂತ್ಕೊಂಡು ನಿಮ್ ಎಕ್ಸ್ಪ್ರೆಷನ್ ನೋಡೋಕಲ್ಲ. ಮುಂದೆ ಬನ್ನಿ. ಹೆಂಗ್ ಫ್ರೆಂಡ್ಸ್ ಆದ್ರಿ ಹೇಳಿ ನೀವಿಬ್ರು? ಆಕ್ಚುಲಿ ಒಂದು ಸೀರಿಯಲ್ ಮೂಲಕನೇ ಫ್ರೆಂಡ್ಸ್ ಆಗಿದ್ದು. ನಾನು ಅವ್ರನ್ನ ಫಸ್ಟ್ ನೋಡಿದ್ದು ಒಂದು ಲುಕ್ ಟೆಸ್ಟ್ ಟೈಮಲ್ಲಿ. ಈಗ ಚಂದನ್ ತುಂಬಾ ಸ್ವೀಟ್ ಅಥವಾ ಸ್ವೀಟ್ನೆಸ್ ಕ್ಯಾರೆಕ್ಟರ್ ಅನ್ಕೊಳ್ಳೋಣ ಅವ್ರದ್ದು. ಎಷ್ಟು ಅಂಕಗಳನ್ನ ಕೊಡ್ತೀರಾ? 9. ಒಂದೆಲ್ಲೋಯ್ತು? ಒಂದ್ಸರಿ ಜಗಳ ಆಡ್ಕೊಂಡ್ಬಿಟ್ಟಿದ್ವಿ. ಜಗಳ ಮಾಡ್ಕೊಂಡು ಮಾತು ಬಿಟ್ಟಿದ್ವಿ. ಮಾತ್ ಬಿಟ್ಟಿದ್ರಿ. ಸೊ ಹಂಗಾಗಿ 1 ಅಂಕನ ಕಟ್ ಮಾಡ್ತಾ Cut ಮಾಡ್ತೀನಿ. ಓಕೆ. ಕೋಪ ಇದೆ. ಅದೇ ಎಷ್ಟಿದೆ? 10 ಇದೆ. ಅವ್ರಿಗೆ ಕೋಪ ಬಂದ್ರೆ ಸಿಕ್ಕಾಪಟ್ಟೆ. 0 ಕೊಡ್ತೀನಿ. ನಾನು ನೋಡಿಲ್ಲ. ಮೈನಸ್. ಈಗ ಅದಕ್ಕೆ 10 ಕೊಟ್ರಿ. ಪೋಲಿ ಬುದ್ಧಿ. ಇದು ಆಕ್ಚುಲಿ ಮುಂಚೆ ಆಗಿದ್ರೆ ನಾನು ಒಂದ್ 3 ಹಂಗ್ ಕೊಡ್ತಿದ್ದೆ. ಬಟ್ ಕ್ವಾಟ್ಲೆ ಕಿಚನ್ ನೋಡಿದ್ಮೇಲಿಂದ ಒಂದ್ 7 ಕೊಡ್ತೀನಿ. ಏನ್ ಬಂದಿರೋದು ಅಂತ ಹಿಂಗ್ ಮಾತಾಡ್ತಾ ಇದ್ದೀನಿ. ಜಡ್ಜಸ್ ಕಿಚನ್ ಬಂದು ಎಲ್ರು ಒಳ್ಳೆ ಅಡಿಗೆ ಮಾಡೋದನ್ನ ಕಲ್ತ್ಕೊಂಡು ಕುಕ್ಕುಗಳಾದ್ರು ಈ ಅಪ್ಪ ಪೋಲಿ ಆಗ್ತಾವ್ರೆ. ಅವ್ರು ಯಾವತ್ ಬರೀ ಅಡಿಗೆ ಮಾಡ್ಬಿಟ್ಟು ಹೋಗಿದ್ದಾರೆ. ನೀವು ಕುಕ್ಕಿಗೆ ಹೋದ್ರಿ ಜಡ್ಜೆ ಆಗವ್ರೆ. ಯಾರು ಇವ್ರಲ್ವಾ? ಒಳ್ಳೆ ಅಡಿಗೆಯನ್ನ ಮಾಡಿ ಅವರಿಗೆ ಬಡಿಸಿ. ಓಕೆನಾ? ಥ್ಯಾಂಕ್ ಯು. ಇವರು ಆನ್ ಸ್ಕ್ರೀನ್ ಅಲ್ಲಿ ಚಿಕ್ಕಮ್ಮ ಹಾಗೂ ಮಗ, ಆದ್ರೆ ಆಫ್ ಸ್ಕ್ರೀನ್ ಅಲ್ಲಿ ಒಳ್ಳೆ ಫ್ರೆಂಡ್ಸ್. ಜೋರಾದ ಚಪ್ಪಾಳಿಯೊಂದಿಗೆ ಶರ್ಮಿತಾ ಅವರ ಫ್ರೆಂಡ್ ಧನುಷ್ ಅವರ ಕ್ವಾಟ್ಲೆ ಕಿಚನ್. ಧನುವರೇ ನಮ್ಮ ಕ್ವಾಟ್ಲೆ ಕಿಚನ್ ಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರ ಬಗ್ಗೆ ಹೇಳಿ ತಾಯಿ. ಸ್ನೇಹಿತರು ಅಂದ್ರೆ ಆಕ್ಚುಲಿ ನಾವು ಸೀರಿಯಲ್ ಶುರುವಾದಾಗಿಂದ ಸ್ನೇಹಿತರಾಗಿದ್ದು. ಫಸ್ಟ್ ನೋಡಿದಾಗ ಹುಡುಗ ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅನ್ನಿಸ್ತು. Cute ಆಗಿದೆ? ಇದಾನೆ. ಧನುಷ್ ಅವರೇ
ಇಷ್ಟು ಸಖತ್ತಾಗಿರೋ ಫಿಗರ್ ಒಂದು ಬ್ಯೂಟಿಫುಲ್ ಆಗಿದಾರ ಆಯ್ತಾ ಇವ್ರನ್ನ ಹೋಗ್ಬಿಟ್ಟು ಇವ್ರಿಗೆ ಅಮ್ಮ ಮಾಡ್ಯಾರಲ್ಲ ಅಂತ ನಮಗೆ ಅನ್ನಿಸ್ತಾ ಇತ್ತು. ನಿಮ್ದು ಹೆಂಗಿತ್ತು ರಿಯಾಕ್ಷನ್? ಆಕ್ಚುಲಿ ಒಂದು ಮೀಟಿಂಗ್ ಹೋಗಿದ್ವಿ ಆಫೀಸ್ ಅಲ್ಲಿ. ಆಡಿಷನ್ ಅಲ್ಲ ಅಂದ್ಕೊಳ್ತಿಲ್ಲ ಅಲ್ಲ ಪೇಮೆಂಟ್ ಮಾತಾಡಕ್ಕೆ ಕರೆದಿದ್ರು, ಆಫೀಸಿಗೆ ಕರೆದಿದ್ರು. ಪೇಮೆಂಟ್ ಇವ್ರು ನಮ್ಮ ಪಕ್ಕ ಕುತ್ಕೊಂಡಿದ್ರು. ನಾನು ಮೊಬೈಲ್ ಯೂಸ್ ಮಾಡ್ಕೊಂಡು ಹಿಂಗ್ ನೋಡಿದೆ, ಓ ಯಾರೋ ಸಕ್ಕದ ಇವ್ರು ಇರ್ಬೇಕು ಹೀರೋಯಿನು ಅಂತ ಅನ್ಕೊಂಡೆ ಫಸ್ಟ್. ನಾನು ಎಲ್ಲ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋದೆ. ಆಮೇಲೆ ವಾಪಸ್ ಅಲ್ಲಿ ಹೈದ್ರಾಬಾದಲ್ಲಿ ಫಸ್ಟ್ ಶೂಟ್ ಆಗಿದ್ದು ನಮ್ದು. ಹೈದ್ರಾಬಾದಲ್ಲಿ ಇವ್ರು ನಿಮ್ ಚಿಕ್ಕಮ್ಮ ಚಿಕ್ಕಮ್ಮ ಅದೇನೆ ಹೊಡೆದೋಗ್ಬಿಡ್ತಿಂಗೆ ಶೇಟ್ ಅನ್ಕೊಂಡೆ. ಅವತ್ತೇ ಹೇಳ್ಬಿಟ್ಟೆ ನೋಡಿ ನನ್ ಕೈಲಿ ನಾನಾಗಿದ್ರೆ ಸೀರಿಯಲ್ ಬೇಡ ಪೇಮೆಂಟ್ ಬೇಡ ಅಂತ ತೊಟಾಯ್ತಿದ್ದೆ ಅವ್ರ ಜೊತೆ. ಅದಕ್ಕೆ ಸರ್ ನೀವು ಹೀರೋ ಆಗಿಲ್ಲ. ನೋಡಿ ಚಿಕ್ಕಮ್ಮ ಬೇಡ ಚಿಕ್ಕ ಅಂತ ಕರಿತೀನಿ, ಫಿಕ್ಸ್ ಆಗ್ಬಿಡಿ ಅಂತ. ಚಿಕ್ಕ ಇವತ್ತಿಗೊಂದು ಚಿಕ್ಕ ಇವಾಗ ಫೋನ್ ಮಾಡಿದ್ರೆ ಚಿಕ್ಕ ಅಂತಾನೆ ಅನ್ನೋದು. ಧನುಷ್, ಮತ್ತೊಮ್ಮೆ ನಿಮ್ಗೆ ನಮ್ಮ ಕ್ವಾಟ್ಲೆ ಕಿಚನ್ ಗೆ ಸ್ವಾಗತ. ಅಂಡ್ ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇವರು ಸೀರಿಯಲ್ಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ವಿಲ್ಲನು, ಆದ್ರೆ ನಮ್ಮ ರೈಸ್ ಬಾತ್ ಬಂಗಾರಿಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಕ್ಲೋಸ್ ನಮ್ಮ ಕಾವ್ಯ ಅವರ ಗೆಳತಿ ಸಾರಾ ಅಣ್ಣಯ್ಯ ಟು ಅವರ್ ಕ್ವಾಟ್ಲೆ ಕಿಚನ್. ನಮ್ಮ ಸಾರಾ ಅವರು ಕ್ವಾಟ್ಲೆ ಕಿಚನ್ ಇವತ್ತು ಬಂದಿರೋದು ಕಾವ್ಯಂಗೆ ಎಷ್ಟು ಖುಷಿ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರ ಕ್ವಾಟ್ಲೆಗಂತೂ ಇಷ್ಟ ಆಗಿದೆ ಅಲ್ವಾ? ಹೌದು, ಅದಕ್ಕೆ ಅವನ ಎಕ್ಸ್ಪ್ರೆಸ್ ಮಾಡಿ ನಿಮ್ ಖುಷಿನ. ನಾನು ಅದೇ ಬೆಳಿಗ್ಗೆ ಟೆನ್ಷನ್ ಇದ್ದೆ, ಏನಿದು ಈ ತರ ಆಗ್ತಿದೆ ನನಗೆ ಅಂತ. ಅಂದ್ರೆ ಜೀವನದ ಸ್ಟ್ಯಾಟಿಸ್ಟಿಕ್ಸ್ ಏನಂದ್ರೆ ಫಸ್ಟ್ ಹಾಫ್ ಕೆಲವೊಮ್ಮೆ ದರಿದ್ರವಾಗಿದ್ರೆ ಸೆಕೆಂಡ್ ಹಾಫ್ ಸೂಪರ್ ಆಗಿರುತ್ತೆ. ಇದು ಫಸ್ಟ್ ಹಾಫ್, ಅದು ಸೆಕೆಂಡ್ ಹಾಫ್. ನಿನ್ ಫಿಲಂ ನ ಸೆಕೆಂಡ್ ಹಾಫ್ ಸೂಪರ್ ಹಿಟ್ ಸೂಪರ್ ಹಿಟ್ ಅಂತ ಅನ್ಕೊಂಡಿದ್ಯಾ? ಸೂಪರ್ ಹಿಟ್ ಸಾಯಿಸ್ಬಿಡ್ತೀವಿ ನೋಡುವ ಅಲ್ವಾ? ಹೌದೌದು. ಸೊ ಹೇಳಿ ಕಾವ್ಯ ಅವರೇ, ನಿಮ್ಮಿಬ್ಬರ ಪರಿಚಯ ಹೆಂಗಾಯ್ತು? ಹೆಂಗ್ ಫ್ರೆಂಡ್ಸ್ ಆದ್ರಿ? ನಾವಿಬ್ರು ಒಂದ್ ಸಿನಿಮಾ ಮಾಡ್ತಾ ಇದ್ವಿ. ನನ್ ಇವಳಂದ್ರೆ ಆಗಲ್ಲ, ಇವಳಿಗೆ ನಾನಂದ್ರೆ ಆಗಲ್ಲ. ರಿಯಲ್ ಲೈಫ್ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಕ್ ದೆನ್ 10 years ಮುಂಚೆ ಹೇಗ್ ಫ್ರೆಂಡ್ ಆದ್ವೋ ಗೊತ್ತಿಲ್ಲ. ಸೊ ಅಲ್ಲಿ ಮಾತಾಡಕ್ ಶುರು ಮಾಡಿದ್ವಿ. ಏನ್ ಇಷ್ಟ ಅಂದ್ರೆ ನಿಮಗೆ ಸಾರಾಲಿ ಯಾವ ಗುಣಗಳು ತುಂಬಾ ಇಷ್ಟ ಆಗತ್ತೆ? ನಗಾಡೋದ್ ನೋಡಿದ್ರೆ ನನಗೆ ಇದು ಜಾರಾ ಆರಾಮಾಗಿ ಬಾ. ಸಾರಾ ಅಲ್ಲ ಕೊಡುವ ಸಾರಾ. ಸಾರಾ ಅದೇ ಏ ಸೂರಜ್, ಮೇಡಮ್ ಗೊತ್ತಾಗ್ಲಿಲ್ವಾ ಅವ್ರ ಹೆಸರೇನು ಅಂತ? ಗೊತ್ತಾಯ್ತು ಮೇಡಮ್. ಇವ್ರ ಅನ್ನ ಅವ್ರ ಸಾರು. ಅವ್ರ ಅನ್ನ ಇವ್ರ ಸಾರು ಮೊದಲ ಪಲ್ಯ. ನಿನಗೆ ಇವತ್ತು ಅನ್ನ ಸಾರು ಹಾ. ಇಬ್ರು ಸಿಕ್ಕಿಯಾರೆ, ಒಳ್ಳೆ ಮೀಲ್ ನ ಮಾಡಿ. ಓಕೆ ಕಳಿಸಿ ಬೇಗ ಕಳಿಸಿ. ಓಕೆ, ಇಬ್ರಿಗೂ ಆಲ್ ದಿ ವೆರಿ ಬೆಸ್ಟ್. ಇವರಿಬ್ರು ತುಂಬಾ ವರ್ಷಗಳಿಂದ ಫ್ರೆಂಡ್ಸ್, ಒಟ್ಟಿಗೆ ಬಿದ್ದಿದ್ದಾರೆ, ಒಟ್ಟಿಗೆ ಲೈಫ್ ಅಲ್ಲಿ ಎದ್ದಿದ್ದಾರೆ, ಅಂಡ್ ಕಷ್ಟಪಟ್ಟು ಜೀವನದಲ್ಲಿ ಸಾಧನೆಗಳನ್ನ ಕೂಡ ಮಾಡಿದ್ದಾರೆ. ನಮ್ಮ ರಘು ಅವರ ಸ್ನೇಹಿತ ರಾಕಿ ಟು ಅವರ್ ಕ್ವಾಟ್ಲೆ ಕಿಚನ್. ನಿಮ್ಮಿಬ್ರ ಹತ್ರ ಮಾತಾಡಕ್ ಮುಂಚೆ ಪ್ರಶಾಂತ ನಿಪ್ಪಟ್ಟಾಗದ ಇವತ್ತು. ಇಪ್ಪತ್ತೇನ್ ಚಟ್ನಿ ಪ್ರಶಾಂತ ಅಲ್ವಾ? ರಘು ಅವರೇ, ನಿಮ್ಮ ಸ್ನೇಹಿತರು ನಮ್ಮ ಕಿಚನ್ ಗೆ ಬಂದಿದ್ದಾರೆ. ಸರ್ ನಿಮ್ಗೆ ಸ್ವಾಗತ, ಸುಸ್ವಾಗತ. Thank you. ಅವರ ಪರಿಚಯ ಮಾಡ್ಕೊಡಿ. ರಾಕೇಶ್ ಅಂತ ಆಲ್ಮೋಸ್ಟ್ 22 years ಇಂದ ಗೊತ್ತು. ಸೊ ನನಗೆ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಜಾಸ್ತಿನಾ? ನಾನು ಒಬ್ನೇ, ಇನ್ನೊಬ್ಬ 3 ಜನ. ಇಬ್ರೆ. ಒಬ್ಬ US ಅಲ್ಲಿ ಇದ್ದಾನೆ, ಇನ್ನೊಬ್ಬ ಇಲ್ಲೇ ಇದ್ದಾನೆ. ಪ್ರಶಾಂತ್, ಸ್ವಲ್ಪ ಬಾಯಿಲಿ ಪ್ರಶಾಂತ್. ನಿನಗೆ ಎನರ್ಜಿ ಕೊಡಕ್ಕೆ ಅವ್ರಿಬ್ರು ಬಂದಿದ್ದಾರೆ ಅಂತ ಇವತ್ತು. ರಘು, ನನಗೇನ್ ಅನ್ಸುತ್ತೆ ಅಂದ್ರೆ ಪ್ರಶಾಂತ ಬಂದಿದ ತಕ್ಷಣ ಅದೇ ಬೆಳಗ್ಗೆ ಶೋ Motivation ಕೊಡ್ಲಾ? ಅಂತಿದ್ಯಲ್ಲ ನೋಡಿ, ಅಯ್ಯೋ. ಇಬ್ರು ಸೇರ್ಕೊಂಡು kick out ಮಾಡೋದು.